ವಿಡಿಯೋ ಎಡಿಟಿಂಗ್ ಕರೆಂಟ್ಲಿ ಒನ್ ಆಫ್ ದ ಟಾಪ್ 5 ಕ್ಯಾರಿಯರ್ ಅಪರ್ಚುನಿಟೀಸ್ ಗಳಲ್ಲಿ ಒಂದಾಗಿದೆ. ಶಾರ್ಟ್ಸ್ ಆಗಿರ್ಬೋದು ಅಥವಾ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಗಳಿಗೆ ತುಂಬಾ ಇವಾಗ ಬೇಡಿಕೆ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟಿಕ್ ಟಾಕ್ ಇದರ ಒಂದು ಗ್ರೋತ್ ಇಂದಾಗಿ ಒಬ್ಬ ಸ್ಕಿಲ್ಡ್ ವಿಡಿಯೋ ಎಡಿಟರ್ನ ಬೇಡಿಕೆ ತುಂಬಾ ಇದೆ. ಪ್ರತಿ ವರ್ಷ 35% ಪ್ಲಸ್ ಜಾಬ್ಸ್ಗಳು ವಿಡಿಯೋ ಎಡಿಟಿಂಗ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ನೀವು ಸಪೋಸ್ 2026 ಅಲ್ಲಿ ವಿಡಿಯೋ ಎಡಿಟರ್ ಆದ್ರೆ ಅರ್ನ್ ಮಾಡಬಹುದಾದಂತಹ 6 ಅಪರ್ಚುನಿಟೀಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ಲಿಕ್ಕಿದ್ದೇನೆ. ಸೊ ಫಸ್ಟ್ ಅಪರ್ಚುನಿಟಿ ಬಂದ್ಬಿಟ್ಟು ಫ್ರೀಲಾನ್ಸಿಂಗ್ ವಿಡಿಯೋ ಎಡಿಟರ್. ಸೊ ನೀವು ವಿಡಿಯೋ ಎಡಿಟಿಂಗ್ ಕಲ್ತ್ರೆ ನೀವು ಮನೆಯಿಂದನೇ ನಿಮ್ಮ ಒಂದು ಫ್ರೀ ಟೈಮಲ್ಲಿ ವರ್ಕ್ ಅನ್ನು ಮಾಡ್ಬೋದಾಗಿದೆ. ಸೊ ಯೂಟ್ಯೂಬರ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ಅವರ ಒಂದು ಶಾರ್ಟ್ಸ್ ಮತ್ತು ಲಾಂಗ್ ಫಾರ್ಮ್ಯಾಟ್ನ ವಿಡಿಯೋ ಎಡಿಟಿಂಗ್ ಮಾಡಿಕೊಡ್ಲಿಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ. ಅದೇ ನೀವು ಯಾವುದಾದ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅವ್ರನ್ನ ಅಪ್ರೋಚ್ ಆದರೆ ಅವ್ರಿಗೆ ಡೈಲಿ ಬೇಸಿಸಲ್ಲಿ ರೀಲ್ಸ್ ಮತ್ತು ಶಾರ್ಟ್ಸ್ನ ಒಂದು ರಿಕ್ವೈರ್ಮೆಂಟ್ ಇರೋದ್ರಿಂದ ನೀವು ಅವರಿಗೆ ಎಡಿಟಿಂಗನ್ನು ಮಾಡಿ ಕೊಡ್ಬೋದಾಗಿದೆ. ಸೊ ಫ್ರೀಲಾನ್ಸಿಂಗ್ ವಿಡಿಯೋ ಎಡಿಟರ್ ಆಗಬೇಕಂತಿದ್ರೆ ನೀವು ಒಂದು 3 to 4 months ಫೋಕಸ್ ಮಾಡಿ ನೀವು ವಿಡಿಯೋ ಎಡಿಟಿಂಗ್ ಕಲ್ತ್ರೆ ಮೇಜರ್ ಆಗಿ ನಿಮಗೆ ಶಾರ್ಟ್ಸ್ ಫಾರ್ಮೆಟ್ ವಿಡಿಯೋಸ್ಗಳನ್ನ ಎಡಿಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಇದನ್ನು ನೀವು ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಡವಿನ್ಸಿ ಈ ಒಂದು ಡೆಸ್ಕ್ಟಾಪ್ ಅಪ್ಲಿಕೇಶನ್ನ ನೀವು ಕಲಿತು ಎಡಿಟಿಂಗನ್ನು ಮಾಡ್ಬೋದು. ಆರ್ ಎಲ್ಸ್ ಇವನ್ ನೀವು ಮೊಬೈಲಲ್ಲೂ ಎಡಿಟಿಂಗನ್ನು ಮಾಡ್ಬೋದು. ಕ್ಯಾಪ್ ಕಟ್, VN ಇಂಥ ಅಪ್ಲಿಕೇಶನನ್ನು ಕಲಿತು ಎಡಿಟಿಂಗನ್ನು ಮಾಡ್ಬೋದಾಗಿದೆ. ಸೊ ಕರೆಂಟ್ಲಿ ಇಂಡಿಯಾದಲ್ಲಿ ಒಬ್ಬ ಫ್ರೆಶರ್ ಫ್ರೀಲಾನ್ಸಿಂಗ್ ಎಡಿಟರ್ ಬಂದ್ಬಿಟ್ಟು ಅರೌಂಡ್ 15,000 ಪರ್ ಮಂತ್ ಈ ರೀತಿ ಅರ್ನ್ ಮಾಡ್ತಾ ಇದ್ರೆ, ಅರೌಂಡ್ 1 year ಪ್ಲಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಫ್ರೀಲಾನ್ಸರ್ ಮೋರ್ ದೆನ್ 1 lakh ಮಂತ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಫ್ರೀಲಾನ್ಸಿಂಗ್ ವಿಡಿಯೋ ಎಡಿಟರ್ಗಳಿಗೆ ಬರೀ ವಿಡಿಯೋ ಎಡಿಟಿಂಗ್ ಸ್ಕಿಲ್ ಇದ್ರೆ ಸಾಕಾಗಲ್ಲ. ಅದ್ರ ಜೊತೆ ಅವರು ಕ್ಲೈಂಟ್ ಜೊತೆ ಹೇಗೆ ಮಾತಾಡಬೇಕು, ಯಾವ ರೀತಿ ಪೋರ್ಟ್ಫೋಲಿಯೋನ ಸಬ್ಮಿಟ್ ಮಾಡುವಂಥದ್ದು, ನೆಗೋಷಿಯೇಷನ್ ಸ್ಕಿಲ್ಸ್ ಗೊತ್ತಿರಬೇಕು, ಟೈಮ್ಲಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾದ ಅದರ್ ದೆನ್ ಎಡಿಟಿಂಗ್ ಸ್ಕಿಲ್ಸ್ಗಳು ಒಬ್ಬ ಫ್ರೀಲಾನ್ಸಿಂಗ್ ಎಡಿಟರ್ನ ಹತ್ರ ಇರಬೇಕಾಗತ್ತೆ. ಕೆಲವೊಂದು ಫ್ರೀಲಾನ್ಸಿಂಗ್ ವೆಬ್ಸೈಟ್ ಆಗಿರುವಂಥ ಫೈವರ್ ಮತ್ತು ಅಪ್ವರ್ಕ್, ಇಲ್ಲಿಂದ ನೀವು ಬೇರೆ ಕಂಟ್ರಿ ಕ್ಲೈಂಟ್ಸನ್ನು ಅಪ್ರೋಚ್ ಆಗ್ಬೋದು. ನೆಕ್ಸ್ಟ್ ಸೆಕೆಂಡ್ ಅರ್ನಿಂಗ್ ಅಪರ್ಚುನಿಟಿ ಬಂದ್ಬಿಟ್ಟು ನೀವು ಯಾವುದಾದ್ರೂ ಒಂದು ಪ್ರೊಡಕ್ಷನ್ ಹೌಸ್ಗೆ ವರ್ಕ್ ಮಾಡ್ಬೋದು. ಆರ್ ಎಲ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯಲ್ಲಿ ನೀವು ಫುಲ್ ಟೈಮ್ ಜಾಬನ್ನು ಮಾಡ್ಬೋದಾಗಿದೆ. ಸೊ ಯಾರಿಗೆ ನನಗೆ ಮಲ್ಟಿ ಟಾಸ್ಕಿಂಗ್ ಮಾಡಲಿಕ್ಕಿಲ್ಲ, ನನಗೆ ಯಾವುದೇ ರೀತಿಯಾದ ಒಂದು ರಿಸ್ಕ್ ಇಲ್ಲ, ಫ್ರೀಲಾನ್ಸಿಂಗಲ್ಲಿ ಮೇಜರ್ ಆಗಿ ಏನಾಗುತ್ತೆ ಅಂದರೆ ಒಂದು ಕನ್ಸಿಸ್ಟೆಂಟ್ ಆದ ಇಷ್ಟೇ ಅಂತ ಅರ್ನಿಂಗ್ ಆಗಲ್ಲ. ಕೆಲವೊಂದು ಮಂತ್ ಜಾಸ್ತಿನೂ ಸಿಗ್ಬೋದು, ಕೆಲವೊಂದು ಮಂತ್ ಕಮ್ಮಿನೂ ಸಿಗ್ಬೋದು. ಬಟ್ ಯಾರಿಗೆ ಇದು ಬೇಡ, ನನಗೊಂದು ಸ್ಟೇಬಲ್ ಇನ್ಕಮ್ ಬೇಕು, ಸೆಕ್ಯೂರಿಟಿ ಬೇಕು ಅಂತ ಆದರೆ ನೀವು ಜಾಬನ್ನು ಮಾಡ್ಬೋದು. ಪ್ರೊಡಕ್ಷನ್ ಹೌಸ್, ಮೀಡಿಯಾ ಏಜೆನ್ಸಿ ಇಲ್ಲಿ ನೀವು ವರ್ಕ್ ಮಾಡ್ಬೋದು. ಇವನ್ ನೀವು ಸ್ಟಾರ್ಟಪ್ಸ್ಗಳಿಗೆ ವಿಡಿಯೋ ಪ್ರೊಡಕ್ಷನನ್ನು ಕ್ರಿಯೇಟ್ ಮಾಡಿ ಕೊಡ್ಬೋದು. ಒಬ್ಬ ಫ್ರೆಶರ್ನ ಒಂದು ಸ್ಯಾಲ್ರಿ ಬಂದುಬಿಟ್ಟು ಅರೌಂಡ್ 15,000 ಇಂದ 20,000 ಈ ರೀತಿ ರೇಂಜ್ ಆಗುತ್ತೆ. ಅದೇ ನೀವು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಮೋರ್ ದೆನ್ 1 or 2+ years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ ನಿಮ್ಮ ಒಂದು ಸ್ಯಾಲ್ರಿ ಬಂದುಬಿಟ್ಟು 80,000 ಇಂದ ಹಿಡಿದು 1 lakh ತನಕನೂ ರೇಂಜ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಅರ್ನಿಂಗ್ ಅಪರ್ಚುನಿಟಿ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಒಬ್ಬ ವಿಡಿಯೋ ಎಡಿಟರ್ ಸಪೋಸ್ ವಿಡಿಯೋ ಎಡಿಟಿಂಗ್ ಸ್ಕಿಲ್ನ ಜೊತೆ ಆ್ಯಡ್ಸ್ನ ರನ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಹ್ಯಾಂಡಲ್ ಮಾಡುವಂಥದ್ದು, ರೆಗ್ಯುಲರ್ ವೇ ಅಲ್ಲಿ ಪೋಸ್ಟ್ ಮಾಡುವಂಥದ್ದು, ಆಮೇಲೆ ಆ ಪೋಸ್ಟ್ನ ಆಪ್ಟಿಮೈಸ್ ಮಾಡುವಂಥದ್ದು, ಇಂಥದ್ದೆಲ್ಲ ಕೆಲವು ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ಗಳನ್ನ ಕಲ್ತ್ರೆ ಅವನು ಏನು ಮಾಡ್ಬೋದು, ಒಬ್ಬ ಯೂಟ್ಯೂಬರ್ ಆರ್ ಎಲ್ಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ನ ಕಂಪ್ಲೀಟ್ ಆದ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಹ್ಯಾಂಡಲ್ ಮಾಡ್ಬೋದು. ವಿಡಿಯೋ ಎಡಿಟಿಂಗ್ ಜೊತೆ ಬೇರೆ ಒಂದು ಎಕ್ಸ್ಟ್ರಾ ಸ್ಕಿಲ್ಸ್ಗಳನ್ನ ಕಲಿತು ಎಕ್ಸ್ಟ್ರಾ ಆದ ಒಂದು ಅರ್ನಿಂಗನ್ನು ಮಾಡ್ಬೋದು. ಅಗೇನ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಇದು ಡಿಮ್ಯಾಂಡ್ ಅಲ್ಲಿ ಇರುವಂತ ಒಂದು ಪ್ರೊಫೈಲ್ ಆಗಿದೆ. ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಇಂಡಿಯಾದಲ್ಲಿ 15,000ದಿಂದ 40,000ದವರೆಗೆ ಒಂದು ಕ್ಲೈಂಟ್ ಇಂದ ಅರ್ನ್ ಮಾಡ್ತಾ ಇದ್ದಾರೆ. ಸೊ ನೀವೇ ಜಸ್ಟ್ ಥಿಂಕ್ ಮಾಡ್ಬೋದು, ಸಪೋಸ್ ಅವನು ಮಂತ್ಲಿ 3 ರಿಂದ 4 ಕ್ಲೈಂಟ್ಸ್ ಅವನು ಹ್ಯಾಂಡಲ್ ಮಾಡ್ತಾ ಇದ್ರೆ ಅವನು ಮೋರ್ ದೆನ್ 60 to 1 lakh ತನಕನೂ ಅರ್ನ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಒಂದು ಅರ್ನಿಂಗ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್. 2+ years ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀರಾ. ಸೊ ಇವಾಗ ನೀವೇನು ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ರಿಲೇಟೆಡ್ ನೀವು ಕಂಟೆಂಟ್ಸ್ಗಳನ್ನ ಪೋಸ್ಟ್ ಮಾಡ್ಬೋದು. ಮೇ ಬಿ ಶಾರ್ಟ್ಸ್ ಫಾರ್ಮ್ಯಾಟ್ ಆದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಬೋದು, ಲಾಂಗ್ ಫಾರ್ಮ್ಯಾಟ್ ಆ್ಯಂಡ್ ಶಾರ್ಟ್ ಫಾರ್ಮ್ಯಾಟ್ ಆದರೆ ನೀವು ಯೂಟ್ಯೂಬಲ್ಲಿ ಸಹ ಪೋಸ್ಟ್ ಮಾಡ್ತಾ ಹೋಗ್ಬೋದು. ಇದರಿಂದ ಏನಾಗುತ್ತೆ, ನಿಮಗೆ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ, ಫಾಲೋವರ್ಸ್ಗಳು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾರೆ. ಇದರಿಂದ ನಿಮಗೆ ಒಂದು ಆ್ಯಡ್ ಸೆನ್ಸ್ ಇಂದ ಪೇಮೆಂಟ್ ಬರುತ್ತೆ.
ಬರುತ್ತೆ. ಅದ್ರ ಜೊತೆ ನೀವು ಫ್ರೀಲಾನ್ಸಿಂಗ್ ವರ್ಕ್ ಅನ್ನು ಸಹ ನೀವು ತಗೋಬಹುದು. ಯಾಕಂದ್ರೆ ತುಂಬಾ ಜನ ಕ್ಲೈಂಟ್ಸ್ಗಳು ನಿಮ್ಮ ಒಂದು ಕಂಟೆಂಟ್ ನೋಡಿ ನಿಮ್ಮನ್ನು ಅಪ್ರೋಚ್ ಆಗ್ತಾರೆ. ಆರ್ ಎಲ್ಸ್ ನೀವು ಏನ್ ಮಾಡ್ಬೋದು, ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಮೇ ಬಿ ಕೋರ್ಸ್ ಇರ್ಬೋದು, ಇಲ್ಲದಿದ್ರೆ ನೀವೇನು ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀರಾ, ವಿಡಿಯೋ ಎಡಿಟಿಂಗಿಗೆ ಯಾವ ಸಿಸ್ಟಮ್ನ ಯೂಸ್ ಮಾಡ್ತೀರಾ, ಯಾವ ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀರಾ, ಏನೆಲ್ಲ ಗಜೆಟ್ಸ್ಗಳನ್ನ ನೀವು ಯೂಸ್ ಮಾಡ್ತೀರಾ, ಅದರ ಒಂದು ಅಫಿಲಿಯೇಟ್ ಲಿಂಕ್ ಅನ್ನು ಹಾಕ್ಬಿಟ್ಟು ನೀವು ಅಲ್ಲಿ ಕಮಿಷನ್ ಅನ್ನು ಸಹ ಅರ್ನ್ ಮಾಡ್ಬೋದಾಗಿದೆ. ಸೊ ಈ ರೀತಿ ಬೇರೆ ಬೇರೆ ಮೆಥಡ್ ಇಂದ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅರ್ನ್ ಮಾಡ್ತಾರೆ. ಬಟ್ ಇಲ್ಲಿ ಒಂದೇನಂದ್ರೆ ಕಂಟೆಂಟ್ ಕ್ರಿಯೇಷನ್ ಅಷ್ಟು ಈಸಿ ಇಲ್ಲ. ಇದಕ್ಕೆ ತುಂಬ ಟೈಮ್ ತಗೊಳುತ್ತೆ. ನೀವು ಸ್ಕ್ರಿಪ್ಟ್ ಬರಿಬೇಕು, ರೆಕಾರ್ಡ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಪೋಸ್ಟ್ ಮಾಡಬೇಕು, ಥಂಬ್ನೇಲ್ ಡಿಸೈನ್ ಮಾಡಬೇಕು. ಈ ರೀತಿ ತುಂಬ ವರ್ಕ್ಸ್ಗಳಿರುತ್ತೆ. ಇದ್ರ ಜೊತೆ ತುಂಬ ಸ್ಟ್ರಾಟಜಿ ಪ್ಲಾನಿಂಗ್ ಅನ್ನು ಸಹ ಮಾಡಬೇಕಾಗತ್ತೆ. ಸೊ ಕಂಟೆಂಟ್ ಅಂದರೆ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮಿನಿಮಮ್ ವೀಕ್ಲಿ ಅಟ್ಲೀಸ್ಟ್ 1-2 ಕಂಟೆಂಟ್ಸ್ ಆದರೂ ನೀವು ಹಾಕ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಇಲ್ಲಿ ನಿಮ್ಮ ಕಮ್ಯುನಿಟಿ ಬಿಲ್ಡ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ಅಟ್ಲೀಸ್ಟ್ ನೀವು ಒಂದು 2 years ಆದರೂ ನೀವು ಫುಲ್ ಟೈಮ್ ಡೆಡಿಕೇಶನ್ ಅನ್ನು ಕೊಡಬೇಕಾಗತ್ತೆ. ಬಟ್ ಇದು ವರ್ತ್, ಅನ್ಲಿಮಿಟೆಡ್ ಅಪರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಎವರೇಜ್ ಕಂಟೆಂಟ್ ಕ್ರಿಯೇಟರ್ ಯಾರು 1 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ, 20,000, 30,000, 50,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಅವರು ಎವರೇಜ್ ಆಗಿ ಮಂತ್ಲಿ 50,000 ಇಂದ ಹಿಡಿದು 2 lakhs 3 lakhs ತನಕನೂ ಅರ್ನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಅರ್ನಿಂಗ್ ಅಪರ್ಚುನಿಟಿ ಬಂದ್ಬಿಟ್ಟು ಟೀಚಿಂಗ್. ಸೊ ನೀವು ಇಲ್ಲಿ ಆನ್ಲೈನ್ ಟೀಚ್ ಮಾಡ್ಬೋದು, ಆರ್ ಎಲ್ಸ್ ಆಫ್ಲೈನ್ ಟೀಚ್ ಮಾಡ್ಬೋದು. ಆಫ್ಲೈನ್ ಅಂದ್ರೆ ಏನು, ಇವಾಗ ನಿಮಗೆ ವಿಡಿಯೋ ಎಡಿಟಿಂಗ್ ಗೊತ್ತಿದೆ, ತುಂಬ ಸಾಫ್ಟ್ವೇರ್ಸ್ಗಳನ್ನ ನೀವು ಕಲ್ತಿದ್ದೀರಾ ಅಂತ ಆದರೆ ನಿಮ್ಮ ಲೋಕಲ್ ಏರಿಯಾಸ್ನಲ್ಲಿ ಇನ್ಸ್ಟಿಟ್ಯೂಟ್ಸ್ ಇದ್ದರೆ ನೀವು ಅಲ್ಲಿ ಅಪ್ರೋಚ್ ಆಗ್ಬೋದು. ಅಲ್ಲಿ ನೀವು ಟೀಚಿಂಗನ್ನು ಮಾಡ್ಬೋದು. ಒಂದು ಸ್ಯಾಲ್ರಿ ಬೇಸಿಸಲ್ಲಿ ನೀವು ಅಲ್ಲಿ ವರ್ಕ್ ಮಾಡ್ಬೋದು. ಆರ್ ಎಲ್ಸ್ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಆ್ಯಡ್ಸ್ಗಳನ್ನ ರನ್ ಮಾಡಿಕೊಂಡು, ಆರ್ ಎಲ್ಸ್ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಆದರೆ ನೀವು ಬ್ಯಾಚ್ನ ಸೆಟ್ ಮಾಡಿಕೊಂಡು ನೀವು ಆನ್ಲೈನ್ನಲ್ಲಿ ಸಹ ಟೀಚಿಂಗ್ ಮಾಡ್ಬೋದಾಗಿದೆ. ವಿಡಿಯೋ ಎಡಿಟಿಂಗ್ ಕರೆಂಟ್ಲಿ ಒನ್ ಆಫ್ ದ ಹೈ ಡಿಮ್ಯಾಂಡ್ಸ್ ಸ್ಕಿಲ್ ಆಗಿರೋದ್ರಿಂದ ಇಲ್ಲಿ ಕಲೀಲಿಕ್ಕೆ ತುಂಬ ಜನ ಇಂಟ್ರೆಸ್ಟೆಡ್ ಇರ್ತಾರೆ. ಸೊ ನೀವು ಆನ್ಲೈನ್ನ ಟೀಚ್ ಮಾಡಿನೂ ಅರ್ನ್ ಮಾಡ್ಬೋದು. ಆರ್ ಎಲ್ಸ್ ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಕಾಲೇಜಲ್ಲಿ ಹೋಗ್ಬಿಟ್ಟು ವಿಡಿಯೋ ಎಡಿಟಿಂಗನ್ನು ಟೀಚ್ ಮಾಡಿಕೊಂಡು ಸೊ ನಿಮ್ಗೊಂದು ಫಿಕ್ಸ್ಡ್ ಸ್ಯಾಲ್ರಿಯನ್ನು ಸಹ ನೀವು ಇಲ್ಲಿ ಅರ್ನ್ ಮಾಡ್ಬೋದು. ಆಫ್ಲೈನ್ ಟೀಚಿಂಗಲ್ಲಿ ನಾನು ಅಷ್ಟು ಹೇಳಲ್ಲ, ತುಂಬ ಒಳ್ಳೆ ಅಪರ್ಚುನಿಟಿ ಇದೆ ಅಂತ. ಬಟ್ ಒಂದು ಡೀಸೆಂಟ್ ಆದ ಒಂದು ಅರ್ನಿಂಗ್ ಮಾಡ್ಬೋದು. ಅರೌಂಡ್ 20,000 ಇಂದ ಹಿಡಿದು 50,000 ತನಕ ಮಂತ್ಲಿ ಆಫ್ಲೈನ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಮಾಡಿ ನೀವು ಅರ್ನ್ ಮಾಡ್ಬೋದು. ಅದೇ ನೀವು ಆನ್ಲೈನ್ ಬೇರೆ ಬೇರೆ ಕಮ್ಯುನಿಟಿ ಬಿಲ್ಡ್ ಮಾಡಿದ್ದೀರಾ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರಮೋಷನ್ ಮಾಡಿಕೊಂಡು ನೀವು ಬ್ಯಾಚ್ ನ ಸೆಟ್ ಮಾಡ್ತಾ ಇದ್ದೀರಾ, ಆ ರೀತಿ ನೀವು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀರಾ ಅಂತ ಆದ್ರೆ ನೀವು ಇಲ್ಲಿ ಮಿನಿಮಮ್ 1 lakh ಮಂತ್ಲಿನೂ ಅರ್ನ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿನೂ ಅರ್ನ್ ಮಾಡ್ಬೋದು. ರೆಕಾರ್ಡೆಡ್ ಕೋರ್ಸಸ್ ಇದ್ರೆ ಕೆಲವು ಸೈಟ್ಸ್ ಗಳಿದೆ, ಯುಡೆಮಿ, ಸ್ಕಿಲ್ ಶೇರ್, ಕೋರ್ಸೆರಾ, ಈ ರೀತಿ ಸೈಟ್ಸ್ ಗಳಿದೆ. ಅಲ್ಲಿ ನೀವು ನಿಮ್ಮ ಕೋರ್ಸ್ ಅನ್ನು ಸೇಲ್ ಮಾಡ್ಬೋದು. ಪರ್ಸನಲ್ ಮೆಂಟರ್ಶಿಪ್ ಅನ್ನು ಕೊಡ್ಬೋದು, ಅಂದ್ರೆ 1-to-1 ಟ್ರೈನಿಂಗ್ ಅನ್ನು ಕೊಡ್ಬೋದು. ಸೊ ಪ್ರೊಫೆಷನಲ್ ಟ್ರೈನರ್ ಆಗಿ ನೀವು ಟ್ರೈನಿಂಗ್ ಅನ್ನು ಕೊಡ್ಬೋದು. ಇಲ್ಲಿ ನೀವು ತುಂಬಾ ಚಾರ್ಜ್ ಮಾಡ್ಬೋದು. ಯಾಕಂದ್ರೆ 1-to-1 ಟ್ರೈನಿಂಗ್ ಅಂದ್ರೆ ನೀವು ಪರ್ಸನಲ್ ಟ್ರೈನಿಂಗ್ ಕೊಡೋದ್ರಿಂದ ನೀವು ಜಾಸ್ತಿ ಚಾರ್ಜ್ ಅನ್ನು ಮಾಡ್ಬೋದು. ವರ್ಕ್ಶಾಪ್ಸ್ಗಳನ್ನ ಕಂಡಕ್ಟ್ ಮಾಡ್ಬೋದು, ಮಾಸ್ಟರ್ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ಬೋದು. ಇಲ್ಲಿಂದನೂ ನೀವು ಅರ್ನ್ ಮಾಡ್ಬೋದು. ಅಗೇನ್ ಟೀಚಿಂಗ್ ಅಲ್ಲಿ ಸ್ವಲ್ಪ ಒಳ್ಳೆದಾದ ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಿರಬೇಕು, ಸಾಫ್ಟ್ ಸ್ಕಿಲ್ ಚೆನ್ನಾಗಿರ್ಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಈ ಎಲ್ಲ ಸ್ಕಿಲ್ಸ್ಗಳು ಗೊತ್ತಿರಬೇಕು. ಇದು ನಿಮ್ಮಲ್ಲಿ ಇದೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ ನೀವು ಈ ಮೆಥಡಲ್ಲೂ ಅರ್ನ್ ಮಾಡ್ಬೋದಾಗಿದೆ. ಸೊ ಅಗೇನ್ ಇಂಡಿಯಾದಲ್ಲಿ ಆನ್ಲೈನ್ ಗ್ರೋತ್ ರೇಟ್ ಬಂದ್ಬಿಟ್ಟು 20% ಈ ರೀತಿ ನಡೀತಾ ಇದೆ. ಆನ್ಲೈನ್ ಕೋರ್ಸಸ್ ಎವ್ರಿ ಇಯರ್ 20% ಈ ರೀತಿ ಗ್ರೋ ಆಗ್ತಾನೆ ಇದೆ. ನೆಕ್ಸ್ಟ್ ಸೆಲ್ಲಿಂಗ್ ಡಿಜಿಟಲ್ ಪ್ರಾಡಕ್ಟ್ಸ್, ಟೆಂಪ್ಲೇಟ್ಸ್ಗಳನ್ನ, ಗ್ರಾಫಿಕ್ಸ್, ಮೋಷನ್ ಗ್ರಾಫಿಕ್ ಟೆಂಪ್ಲೇಟ್ಸ್ಗಳನ್ನ, ಎಸ್ಪೆಷಲಿ ಸೌಂಡ್ ಎಫೆಕ್ಟ್ಸ್, ಲಟ್ಸ್, ಟ್ರಾನ್ಸಿಷನ್ ಪ್ಯಾಕ್ಸ್ಗಳು, ವಿಡಿಯೋ ಎಡಿಟಿಂಗ್ ವಿಡಿಯೋಸ್ಗಳಲ್ಲಿ ಯೂಸ್ ಆಗುವಂತಹ ರಿಸೋರ್ಸಸ್ಗಳನ್ನ ನೀವು ಏನು ಮಾಡ್ಬೋದು, ಸೇಲ್ ಮಾಡ್ಬೋದು. ಡಿಜಿಟಲ್ ಪ್ರಾಡಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಸೇಲ್ ಮಾಡ್ತಾ ಇದ್ರೆ ಅದು ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ನ ಜನರೇಟ್ ಮಾಡುತ್ತೆ. ಅಂದರೆ 1 time ಎಫರ್ಟ್, ಬಟ್ ನಿಮಗೆ ಅದು ಬೈ ಆದಾಗೆಲ್ಲ ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ. ಈ ಡಿಜಿಟಲ್ ಪ್ರಾಡಕ್ಟ್ ಸೆಲ್ಲಿಂಗ್ನ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಂದರೆ ನೀವು ಒಂದ್ಸರಿ ಪ್ರಾಡಕ್ಟ್ಸ್ನ ಹಾಕಿದರೆ ಅದು ಎನಿ ಟೈಮ್ ಬೈ ಆಗ್ಬೋದು. ಸೊ 24 hours ಆಫ್ ದ ಡೇ ಯಾವಾಗೂ ಬೈ ಆಗ್ಬೋದು. ಸೊ
ಇಂಡಿಯಾದಲ್ಲಿ ಇರುವಂತ ಕ್ಲೈಂಟ್ ಮಾತ್ರ ಅಲ್ಲ, ಬೇರೆ ಕಂಟ್ರಿಯಲ್ಲಿ ಇರುವ ಕ್ಲೈಂಟ್ಸ್ ಸಹ ಅದನ್ನು ಬೈ ಮಾಡ್ಬೋದು. ಕೆಲವು ಸೈಟ್ಸ್ ಗಳು ಹೇಳೋದಾದ್ರೆ ಗಮ್ರೋಡ್ ಇದೆ, ಕ್ರಿಯೇಟಿವ್ ಮಾರ್ಕೆಟ್, ಇಂಥ ಸೈಟ್ಸ್ ಗಳಲ್ಲಿ ಡಿಜಿಟಲ್ ಪ್ರಾಡಕ್ಟ್ಸ್ ಗಳನ್ನ ಸೆಲ್ ಮಾಡ್ಬೋದು. ನಾವು ಯಾವ್ದೆಲ್ಲ ವೆಬ್ಸೈಟ್ಸ್ ಗಳಿಂದ ರಿಸೋರ್ಸಸ್ ಗಳನ್ನ ಡೌನ್ಲೋಡ್ ಮಾಡ್ತೇವೆ, ಎಕ್ಸಾಂಪಲ್ ಪಿಕ್ಸಬೆ, ಪೆಕ್ಸೆಲ್ಸ್, ಎನ್ವಾಟೋ ಎಲಿಮೆಂಟ್ಸ್ ಇರ್ಬೋದು, ಫ್ರೀ ಪಿಕ್ಸ್ ಇರ್ಬೋದು, ಈ ಎಲ್ಲ ಸೈಟ್ಸ್ ಗಳನ್ನ ನಾವು ಯೂಶುವಲಿ ವಿಡಿಯೋಸ್ ಗಳಿಗೆ ಇಲ್ಲ ಡಿಸೈನಿಂಗ್ ಗಳಿಗೆ ಬೇಕಾಗುವಂತ ರಿಸೋರ್ಸಸ್ ಗಳನ್ನ ಡೌನ್ಲೋಡ್ ಮಾಡ್ತೇವೆ. ಸೇಮ್ ಇದೇ ಸೈಟ್ಸ್ ಅಲ್ಲಿ ಆಪ್ಷನ್ಸ್ ಇರುತ್ತೆ ಎಲ್ಲಿ ನಾವು ನಮ್ಮ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ಬೋದು. ಇದು ಮೇಜರ್ 6 ಅರ್ನಿಂಗ್ ಅಪರ್ಚುನಿಟೀಸ್ಗಳು. ಇದರಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅದನ್ನ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮತ್ತು ನಾನು ಈ 6 ಅರ್ನಿಂಗ್ ಅಪರ್ಚುನಿಟೀಸ್ಗಳಲ್ಲಿ ಯಾವುದನ್ನ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅದ್ರ ಬಗ್ಗೆನೂ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.